ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮದ್ದೂರಲ್ಲಿದ್ದೀನಿ. ನಿಮ್ಮ ಮೊದಲೇ ಹೇಳಿದೆ ಲಾಸ್ಟ್ ಬ್ಲಾಗಲ್ಲೇ ಸಂಕ್ರಾಂತಿ ಹಬ್ಬಕ್ಕೆ ಬಂದಿದ್ದೀವಿ ಅಂತ. ಸೊ ಸಂಕ್ರಾಂತಿ ಹಬ್ಬ ಅಂದಮೇಲೆ ಬ್ಲಾಗ್ ಮಾಡಲೇಬೇಕು, ನಿಮಗೆಲ್ಲ ಇಷ್ಟ ಆಗುತ್ತೆ. ಏನು ಸ್ಪೆಷಲ್ ಅಂತೆಲ್ಲ ಏನಿಲ್ಲ, ನಾವು ಕೂಡ ನಾರ್ಮಲಾಗಿ ಸಿಂಪಲ್ಲಾಗಿ ಮನೇಲೇ ಸೆಲೆಬ್ರೇಟ್ ಮಾಡೋದು. ಇವಾಗ ಇವತ್ತು ಬೆಳಗ್ಗೆ ನಾನೇ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾನು ತುಂಬ ಟೈಮ್ ತೊಗೊಳ್ಳೋದು, ಯಾಕೆಂದರೆ ಪಾಪುಗೆ ರೆಡಿ ಮಾಡಿಸೋದು ಅದೆಲ್ಲ ಆದಮೇಲೆ ನಮ್ಮ ಸ್ನಾನ. ಸೊ ಇವಾಗ ಹೋಗಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ನಾನು ಡೈಲಿ ಇವಾಗ ಹೊಸದಾಗಿ ನಾನು ಪ್ರೋಟೀನ್ ಡ್ರಿಂಕ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಮೊದಲೇ ಹೇಳಿದೆ ನಾನು ನ್ಯೂ ಇಯರಲ್ಲಿ. ಸೊ ನಂದು ಈ ವರ್ಷದ ರೆಸಲ್ಯೂಷನ್ ಬಂದು ವೆಯ್ಟ್ ಕಡಿಮೆ ಮಾಡೋದು ಅಂತ. ಸೊ ಅದಕ್ಕೆ ಫಸ್ಟು ಸಣ್ಣದಾಗಿ ಸ್ಟಾರ್ಟ್ ಮಾಡೋಣ ಅಂತ, ಅದಕ್ಕೋಸ್ಕರ ಫಸ್ಟು ಪ್ರೋಟೀನ್ ಡ್ರಿಂಕ್ನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಸ್ಮಾಲ್ ವಾಕು, ಅದರಿಂದ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಫಸ್ಟು 21 ಡೇಸ್ ತೊಗೊಳ್ಳೋಣ ಚಾಲೆಂಜು, ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 21 ಡೇಸಲ್ಲಿ ಆಲ್ರೆಡಿ ಇವತ್ತು 14th. ಸೊ 14 ಡೇಸ್ ಆಗಿದೆ. ನನಗೆ ವಿಸಿಬಲ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ನಾನು ಹೆಲ್ದಿ ಫುಡ್ ತೊಗೊತಾ ಇದ್ದೀನಿ, ಹಾಗೆಯೇ ಸಿಂಪಲ್ಲಾಗಿ ವಾಕ್ ಎಲ್ಲ ಮಾಡ್ತಾ ಇದ್ದೀನಿ. ಇನ್ನು ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿ ಅದ್ರ ಜೊತೆಗೆ ಪ್ರೋಟೀನ್ ಡ್ರಿಂಕ್ ಕುಡಿತಾ ಇರೋದ್ರಿಂದ ನನಗೆ ವಿಸಿಬಲ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ನಾನು ವೆಯ್ಟ್ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ, ತುಂಬ ಅಂತಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಸೊ ಯಾವ ಪ್ರೋಟೀನ್ ಡ್ರಿಂಕ್ ಕುಡಿತಾ ಇದ್ದೀನಿ ಅಂದರೆ ನಾನು ಅವ್ರದ್ದು ಸೂಪರ್ ಫುಡ್ ಪ್ಲ್ಯಾಂಟ್ ಪ್ರೋಟೀನ್ ನಾನು ಕುಡಿತಾ ಇರೋದು. ಫ್ರೆಂಡ್ಸ್, ಈ ಪ್ರೋಟೀನ್ ಡ್ರಿಂಕಲ್ಲಿ वीगन ಕ್ಲೀನ್ ಪ್ರೋಟೀನ್, ಆಯುರ್ವೇದಿಕ್ ಹರ್ಬ್ಸ್, ಮಲ್ಟಿವಿಟಮಿನ್ಸ್ ಹಾಗೆ ಸೂಪರ್ ಫುಡ್ಸ್ ಇದೆ. ಕ್ಲೀನ್ ಪ್ಲಾಂಟ್ ಪ್ರೋಟೀನಲ್ಲಿ ನಿಮಗೆ ಪಿ ಪ್ರೋಟೀನ್ ಐಸೋಲೇಟ್, ಬ್ರೌನ್ ರೈಸ್ ಪ್ರೋಟೀನ್ ಐಸೋಲೇಟ್, ಮಗ್ ಬೀನ್ ಐಸೋಲೇಟ್ ಇದೆ. ಸೊ ಇದು ನಿಮ್ಮದು ಎನರ್ಜಿ ಮತ್ತು ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಆಯುರ್ವೇದಿಕ್ ಹರ್ಬ್ಸ್ ಬ್ಲೆಂಡ್ಸಲ್ಲಿ ತುಳಸಿ ಇದೆ, ಆಮ್ಲ ಇದೆ, ಗುಡುಚಿ ಇದೆ. ಇದು ನಿಮ್ಮದು ಎನರ್ಜಿ ಮತ್ತು ಡೈಜೆಷನ್ಗೆ, ಇಮ್ಯುನಿಟಿಗೆ ಮಾಡಿದ್ದಾರೆ. ಹಾಗೆಯೇ ಬಯೋಟಿನ್, ಐರನ್, ಜಿಂಕ್, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಸಿ ಎಲ್ಲ ಇದೆ. ಸೊ ಇದು ನಿಮಗೆ ಸ್ಕಿನ್ಗೆ ಮತ್ತು ಹೇರ್ಗೆ ಹೆಲ್ಪ್ ಮಾಡುತ್ತೆ. ಇದು ಸೋಯ್ ಫ್ರೀ, ಗ್ಲೂಟೋನ್ ಫ್ರೀ, ನಾನ್ GMO, ನೋ ಟ್ರಾನ್ಸ್ ಫ್ಯಾಟ್, ನೋ ಪ್ರಿಸರ್ವೇಟಿವ್ಸ್, ಹಾಗೆಯೇ ಲ್ಯಾಕ್ಟೋಸ್ ಫ್ರೀ ಪ್ರೋಟೀನ್ ಡ್ರಿಂಕ್ ಅಂತ ಹೇಳ್ಬೋದು. ಇದನ್ನು 3 ವರ್ಷದ ಮೇಲ್ಪಟ್ಟವ್ರು ಎಲ್ಲರೂ ಯೂಸ್ ಮಾಡ್ಬೋದು. ಮೆನ್, ವುಮೆನ್, ಮಕ್ಕಳು ಅಂತೆಲ್ಲ ಏನು ಡಿಫ್ರೆನ್ಸ್ ಇಲ್ಲ. 3 years ಆದಮೇಲೆ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಇದೆ, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ತುಂಬ ಕೆಲಸ ಮಾಡ್ತಿರ್ತೀವಿ, ಸುಸ್ತಾಗುತ್ತೆ, ಬಟ್ ನಮ್ಮ ಎನರ್ಜಿ ಬಗ್ಗೆ ನಾವು ಗಮನ ಕೊಡೋದೇ ಇಲ್ಲ. ಸೊ ನಮಗೆ ಪ್ರೋಟೀನ್ ಏನಿದೆ ನಮ್ಮ ದೇಹಕ್ಕೆ ಒಂದು ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ಬೋದು. ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಎನರ್ಜಿಗಾಗಿರ್ಬೋದು. ಬಟ್ ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಸ್ಪೆಷಲಿ ನಾವು ವೆಯ್ಟ್ ಕಡಿಮೆ ಮಾಡಬೇಕು ಅಂದಾಗ ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಸೊ ಅದರಿಂದ ನೀವು ಪ್ರೋಟೀನ್ನ ಆದಷ್ಟು ತಗೋತಾ ಇರಿ. ಅದರಲ್ಲೂ ಈ ಡ್ರಿಂಕಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಏನಕ್ಕೆ ಈ ಪ್ರೋಟೀನ್ ಡ್ರಿಂಕ್ನ ಕುಡಿಬೇಕು ಅಂದರೆ, ಇದು 1 ಸರ್ವಲ್ಲಿ ನಿಮಗೆ 20 ಗ್ರಾಮ್ ಪ್ರೋಟೀನ್ ಮತ್ತು 15 ಮಲ್ಟಿವಿಟಮಿನ್ಸ್ ಸಿಗುತ್ತೆ. ಸೊ ನಿಮ್ಮ ದೇಹಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ನಾನು ಅವಾಗಲೇ ಹೇಳಿದಾಗೆ ಇದರಲ್ಲಿ ಪಿ ಪ್ರೋಟೀನ್ ಐಸೋಲೇಟ್, ಮೂಂಗ್ ಬೀನ್ ಪ್ರೋಟೀನ್ ಐಸೋಲೇಟ್, ಹಾಗೆ ಮಲ್ಟಿವಿಟಮಿನ್ಸ್ ಮತ್ತು ಆಯುರ್ವೇದಿಕ್ ಹರ್ಬ್ಸ್ ಇರೋದ್ರಿಂದ ಇದು ನಿಮ್ಮ ದೇಹಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಇದನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿ ತೊಗೋಬೋದು, ಇಲ್ಲ ನಿಮಗೆ ಬೇಕಂದರೆ ಹಾಲು ಜೊತೆನೂ ಕೂಡ ನೀವು ಮಿಕ್ಸ್ ಮಾಡಿ ಇದನ್ನು ಕುಡಿಬೋದು. ಇದು ಪ್ಲಾಂಟ್ ಪೇಸ್ಟ್ ಆಗಿರೋದ್ರಿಂದ ನೀವು ಮತ್ತು ವೀಗನ್ ಆಗಿರೋದ್ರಿಂದ ಇದನ್ನು ವೆಜಿಟೇರಿಯನ್ಸು ಯೂಸ್ ಮಾಡ್ಬೋದು. ಹಾಗೇನೆ ಯಾರಾದರೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಅವರು ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಯಾರಾದರೂ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತಿದ್ರೆ ನೀವು ಒಂದು ಹೆಲ್ದಿ ಡಯಟ್ ಜೊತೆಗೆ ಒಂದು ಒಳ್ಳೆ ಪ್ರೋಟೀನ್ ನೀವು ಅಳವಡಿಸ್ಕೊಳ್ತಾ ಬನ್ನಿ. ಪ್ರೋಟೀನ್ ಡ್ರಿಂಕ್ ಆಗಿರ್ಬೋದು, ಮತ್ತು ನಿಮ್ಮ ಡಯಟಲ್ಲಿ ಪ್ರೋಟೀನ್ ಆ್ಯಡ್ ಮಾಡೋದಾಗಿರ್ಬೋದು. ಆವಾಗ ನೀವು ವೆಯ್ಟ್ನ ನೀವೇ ರೆಡ್ಯೂಸ್ ಮಾಡೋದನ್ನ ನೋಡ್ತಾ ಹೋಗ್ಬೋದು. ನಾನು 2021 ಸ್ಟಾರ್ಟ್ ಆದಾಗಲೇ ಹೇಳಿದೆ. ಸೊ ಈ ವರ್ಷ ನಾನು ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಇದು ಒಂದು ಅಂಬೆಗಾಲು ಅಂತ ಹೇಳ್ಬೋದು. ಸೊ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 14 ಡೇಸ್ ಆಗಿದೆ, ನೋಡೋಣ ಹೇಗಾಗುತ್ತೆ ಅಂತ. ತುಂಬ ನಾನು ಸ್ಪೀಡಾಗೂ ಕೂಡ ನಾನು ಡಯಟೆಲ್ಲ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ನನಗೆ ಚಿಕ್ಕ ಪಾಪು ಇದನ್ನೇ ಅವನಿಗಿನ್ನ ಫೀಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಎಷ್ಟೊಂದು ಜನ ಬರೀತಿರ್ತಾರೆ ಕಮೆಂಟಲ್ಲಿ, ರಮ್ಯಾ ಸ್ವಲ್ಪ ದಪ್ಪ ಆಗಿದ್ದೀರಾ ಅಂತ. ಹೌದು, ಯಾಕೆಂದರೆ ನಾನು ಫೀಡ್ ಮಾಡ್ತಿದ್ದೀನಿ, ಸೊ ದಪ್ಪ ಇದ್ದೇ ಇದ್ದೀನಿ. ಇವಾಗ ಸ್ಲೋ ಆಗಿ ರೆಡ್ಯೂಸ್ ಮಾಡಬೇಕು. ಇನ್ನು ಅವನಿಗೆ ಹಾಲು ಕೊಡಿಸ್ತಾ ಇರೋದ್ರಿಂದ ಸ್ಲೋ ಆಗಿ ರೆಡ್ಯೂಸ್ ಮಾಡಬೇಕು. ತಕ್ಷಣ ನಾನು ಇದೆಲ್ಲ ಫಾಲೋ ಮಾಡೋದಕ್ಕಾಗೋದಿಲ್ಲ. ಹೆಲ್ದಿ ಡಯಟಿಂದ ನಾನು ಸ್ಟಾರ್ಟ್ ಮಾಡಬೇಕು. ಓಕೆ, ನಾನು ಪ್ರಾಡಕ್ಟು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ಹೋಗಿ ಸ್ನಾನ ಮಾಡಿ ಆಮೇಲೆ ನೋಡಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಸ್ನಾನ ಎಲ್ಲ ಆಯಿತು, ಇನ್ನೂ ರೆಡಿ ಆಗಿಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ. ಪಾಪು ಇನ್ನೂ ಮಲಗಿದ್ದಾನೆ. ಸೊ ಅವ್ನು ಇದ್ಮೇಲೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗಬೇಕು. ರೆಡಿ ಆದಮೇಲೆ ತೋರಿಸ್ತೀನಿ ನಾನು ಫುಲ್ ಔಟ್ಫಿಟ್ ಎಲ್ಲನೂ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ, ಮಾಮೂಲಿ ಬ್ರೇಕ್ಫಾಸ್ಟ್, ಸಂಕ್ರಾಂತಿಲಿ ಮಾಮೂಲಿ ಪೊಂಗಲ್ಲೇ. ಸೊ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದಾರೆ, ತಿನ್ನಬೇಕು. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ರೆಡಿ ಆಗ್ತಾ ಇದ್ವಿ. ಆಲ್ರೆಡಿ ಟೈಮು ಜಾಸ್ತಿನೇ ಆಗೋಯಿತು. ಸೊ ಬಂದು ನಾನು ಅಮ್ಮಂಗೆ ನಾನು ವಡೆ ಮಾಡ್ತೀನಿ, ಮಸಾಲೆ ವಡ ಅಂತ ಹೇಳಿದ್ದೆ. ಪಾಪುಗೆ ಅದು ಜುಬ್ಬ ಹೊಲಿಸಿದ್ದೆ, ಬಟ್ ಯಾಕೋ ಮೇಲ್ಗಡೆದು ಸ್ವಲ್ಪ ಹಂಗೆ ಅಡ್ಜಸ್ಟ್ ಆಗಲಿಲ್ಲ ಸರಿಯಾಗಿ.
ಸರಿಯಾಗಿ ಕೂರಲಿಲ್ಲ ಅವನಿಗೆ. ಸೊ ತೆಗ್ಬಿಟ್ಟೆ, ತೋರಿಸ್ತೀನಿ ಯಾವುದ್ರಲ್ಲಿ ಹೊಲಿಸಿದ್ದೆ ಅಂತ. ಸೊ ಇವಾಗ ನಾರ್ಮಲ್ ಡ್ರೆಸ್ಸೇ ಹಾಕಿದ್ದೀನಿ. ಇಲ್ಲೊಂದು ಸಿಂಪಲ್ಲಾಗಿರೋದು ತಂದಿದ್ರು, ಅದನ್ನೇ ಹಾಕ್ತೆ. ಫ್ರೆಂಡ್ಸ್ ನೋಡಿ, ಪಾಪು ರೆಡಿ ಆಯಿತು. ಸೊ ಹೆಂಗೋ ಇದನ್ನೇ ಮಾಡಿದ್ವಿ ಸರಿಯಾಗಿ. ಫುಲ್ ತೋರಿಸಿ, ಹಿಂದೆ ಹಿಂದೆ. ಇನ್ನೊಬ್ರು ಇದ್ದಾರೆ, ರೆಡಿ ಆಗಿದ್ದಾರೆ. ಬನ್ರಿ, ಬಾ ಬಾ ಬಾ. ನೋಡಿ ಇಲ್ಲಿ ಒಂದು ನಿಮಿಷ ನೋಡಿ, ತೋರಿಸ್ಬಿಡು. ಅವಳ ನಾನು ತೋರಿಸಿ ಅಂತ ಕೇಳ್ತಾ ಇದ್ದು, ನಂಗೊಬ್ಬಳು ರೆಡಿ ಆಗ್ಬಿಟ್ಟಿದ್ದಾಳೆ. ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹೋಗ್ತಾ ಇದ್ವಿ, ಇಲ್ಲೇ ವೈದ್ಯಪುರಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಪಾಪು ಅಲ್ಲಿ ಮುಂದೆ ಹೋಗ್ತಿದ್ದಾನೆ. ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಸೊ ಡ್ರೆಸ್ ಚೇಂಜ್ ಮಾಡಿದೆ ನಾನು. ಇವಾಗ ಸ್ವಲ್ಪ ಮನೆ ಕೆಲಸ ಅಂದರೆ ಒಡೆ ಎಲ್ಲ ಮಾಡಬೇಕಿತ್ತು, ಅದಕ್ಕೋಸ್ಕರ. ಇದು ಕೂಡ ಕುರ್ತಾ ಹೊಸದೇನೆ ಮಿಂತ್ರಲ್ಲಿ ತೊಗೊಂಡಿದ್ದು ಅಂತ ಅನಿಸುತ್ತೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ಹೋಗಿ ಒಡೆ ಎಲ್ಲ ಮಾಡಿಬಿಟ್ಟು ಊಟಕ್ಕೆ ರೆಡಿ ಆಗಬೇಕು. ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾ ಇದ್ದೀವಿ. ಸೊ ಬಾಳೆಯಲ್ಲಿ ಊಟ ಮಾಡೋಣ ಅಂತ. ಫ್ರೆಂಡ್ಸ್ ಊಟ ಆಯಿತು ಇವಾಗ. ಸೊ ಪಾಪುಗೂ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಯಾಕೋ ಒಂದು ಸ್ವಲ್ಪ ಮೇಲ್ಗಡೆದು ಬ್ಲ್ಯಾಕ್ ಹಾಕಿದ್ಮೇಲೆ ನಂಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ತೆಗ್ದುಬಿಟ್ಟೆ ಅದು. ಸೊ ಸಂಜೆ ಬೇರೆ ಹಾಕೋಣ ಅಂತ ಇವಾಗ ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ. ಅವಾಗಿಂದ ಕೈ ಮೈ ಅಂತ ಆಡ್ತಿದ್ದಾನೆ ನೋಡಿ. ಇಲ್ಲ ನಗು ನೋಡಿ, ನಗುನು ಹೇಳು ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ನಮ್ಮ ಪಾಪು ಕಡೆಯಿಂದ. ಓ ಇದೇನಕ್ಕೆ ಇದು ಕೋಪ ನೋಡ್ತಾರೆ ಸೀರಿಯಸ್ ಆಗಿ. ಸ್ವಲ್ಪ ಎಳ್ಳು ಬೆಲ್ಲ ಇರೋದು ಪ್ಯಾಕ್ ಮಾಡಬೇಕು. ಊಟ ಎಲ್ಲ ಆಯಿತು. ಎಲ್ಲ ಅವರೆಕಾಳು ಮಯ, ಅವರೆಕಾಳು ಗೊಜ್ಜು, ಅವರೆಕಾಳು ಸಾಂಬಾರು ಎಲ್ಲ ಅವರೆಕಾಳು ಮಯ, ಅವರೆಕಾಳ್ದು ಬಾತು ಎಲ್ಲ. ಸೊ ಸಂಕ್ರಾಂತಿ ಹಬ್ಬದಲ್ಲಿ ಹಾಗೆ ಆಗುತ್ತೆ.
ಇವಾಗ ಜಸ್ಟು ಮೇಲೆ ಹೋಗಿ ಫೋಟೋ ಎಲ್ಲ ತೊಗೊಂಡು ಬಂದ್ವಿ. ಡೋರಾ, ನಾನು, ಪಾಪು ಎಲ್ಲ. ಸೊ ಎಷ್ಟು ಗಲಾಟೆ ಮಾಡ್ತಿದ್ದೆ ನೋಡಿ. ಪಾಪುಗೆ ಮೇಲ್ಗಡೆ ಮೇಲ್ಗಡೆ ಚೇಂಜ್ ಮಾಡಿದೆ. ಅವನಿಗೆ ಯಾಕೋ ಬ್ಲ್ಯಾಕ್ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ. ಸೊ 1 ಇಯರ್ವರೆಗೆ ಬ್ಲ್ಯಾಕ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಬೇರೆ ಪರ್ಪಲ್ ಕಲರ್ದು ಹಾಕ್ತೆ. ಬಸ್ ಬೇಬಿ ಬಸ್ ನಿಲ್ಸಿ ಅವನ್ನ. ನಿಂದೆ ನಡೀತಾರಲ್ಲ ಶೂಟು. ಫ್ರೆಂಡ್ಸ್, ಇವಾಗ ಡಿನ್ನರ್ ರೆಡಿ ಮಾಡ್ತಿದ್ದಾರೆ. ಸೊ ಏನಿಲ್ಲ, ಅದಕ್ಕೆ ಚಪಾತಿ ಮತ್ತು ವಡೆ ಇವಾಗ ಪುನಃ ಹಿಟ್ಟು ಸ್ವಲ್ಪ ಇಟ್ಟಿದ್ವಿ, ಅದನ್ನೇ ಹಾಕ್ತಿದ್ದಾರೆ ಅಮ್ಮ. ಬೇರೆ ಎಲ್ಲ ಅದೇ ಇದೆ ಮಧ್ಯಾಹ್ನ ಮಾಡಿದ್ದು. ಫ್ರೆಂಡ್ಸ್, ಇವಾಗ ಡಿನ್ನರ್ ಮಾಡ್ತಾ ಇದ್ವಿ. ಸೊ ಡಿನ್ನರು ಚಪಾತಿ ಮಾಡಿದ್ರು ಮಧ್ಯಾಹ್ನದ ಎಲ್ಲ, ವಡ ಮತ್ತು ಗೊಜ್ಜು ಎಲ್ಲ ಮಧ್ಯಾಹ್ನದ ಇತ್ತು. ಸೊ ಅದನ್ನೇ ತಿಂತಾ ಇದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಫ್ರೈಡೇ. ನಿನ್ನೆ ವ್ಲಾಗ್ ಮಾಡ್ತಾಯಿದ್ದೆ, ನಾನು ಫೆಸ್ಟಿವಲ್ದು ಎಂಡ್ ಮಾಡಿರಲಿಲ್ಲ. ಸೊ ಇವತ್ತು ಎಂಡ್ ಮಾಡಬೇಕು. ಆಲ್ರೆಡಿ ಎದ್ದಿದ್ವಿ. ಪಾಪು ಹೊರಗಡೆ ಆಟ ಆಡ್ತಿದ್ದಾನೆ. ಎಲ್ಲರಿಗಿಂತ ಫಸ್ಟ್ ಎದ್ದೇಳೋದೆ ಅವನು. ಇವಾಗ ನಮ್ಮಿಬ್ರಿಗಿಂತ ಫಸ್ಟ್ ನಮ್ಮಿಬ್ರು ನಾವೇ ಎಬ್ಬಿಸ್ತಾನೆ. ಇವಾಗ ಟೀ ಕುಡಿಬೇಕು. ಎದ್ಬಿಟ್ಟು ಅಂತ ಕಿರ್ಚೋದು ಜೋರಾಗಿ, ನಾವಿಬ್ಬರು ಎದ್ದೇಳಿ ಅಂತ. ಎದ್ದಿಲ್ಲ ಅಂದರೆ ಪಪ್ಪಂಗೊಂದು ಸರಿ ಓದಿತಾನೆ, ನನಗೊಂದು ಸರಿ ಓದಿತಾನೆ. ಆ ರೀತಿ ಮಾಡಿಬಿಟ್ಟು ಎಬ್ಬಿಸ್ತಾನೆ. ಸೊ ಇವಾಗ ಹೊರಗಡೆ ಕೂತಿದ್ದಾನೆ. ಅಲ್ಲಿ ಬಾಲ್ಕನಿಯಲ್ಲಿ ಕೂತ್ಕೊಂಡು ಯಾರಾದರೂ ಮಕ್ಕಳೆಲ್ಲ ಓಡಾಡ್ತಿದ್ರೆ ನೋಡ್ಕೊಂಡು ಕೂತಿರ್ತಾನೆ. ಚಂದ್ರು ಇಲ್ಲಿ ಕೂತಿದ್ದಾರೆ. ಟೀ. ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಪಾಪು ಮಲ್ಕೊಂಡ. ಇವಾಗ ಸ್ನಾನಕ್ಕೆ ಹೋಗಬೇಕು. ಸೊ ಇವಾಗ ಸ್ನಾನ ಮಾಡೋದು ಆಲ್ಮೋಸ್ಟ್ 10 ಮೇಲೆ ಆಗಿಬಿಡುತ್ತೆ. ಇವತ್ತಿನ ಬ್ರೇಕ್ಫಾಸ್ಟು ಇಲ್ಲ. ಸೊ ಮನೆ ಚಿಕನ್ ಮಾಡ್ತಿದ್ದಾರೆ. ಇವಾಗ ಹೋಗಿ ತಿನ್ನಬೇಕು ಚಿಕನ್ನು ಮತ್ತು ದೋಸೆ. ಇಲ್ಲೆಲ್ಲ ಮಾಮೂಲಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ನಾನ್ ವೆಜ್ಜೇ ಇರುತ್ತೆ. ಮಂಡ್ಯ ಸೈಡು ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಗೊತ್ತಿದೆ ನಿಮಗೆ ಅಂತ. ಹೋಗಿ ತಿನ್ನಬೇಕು. ತುಂಬ ಏನು ಮಟನ್ ಸ್ಟಾಲ್ಸ್ ಮುಂದೆ ಎಲ್ಲ ತುಂಬ ಕ್ಯೂ ಇತ್ತಂತೆ. ತೊಗೊಂಡು ಬಂದಿದ್ದಾರೆ ಮಟನ್ ಮತ್ತು ಚಿಕನ್ನು. ಸೊ ಮಟನ್ ಮಧ್ಯಾಹ್ನ, ಚಿಕನ್ ಇವಾಗ ತಿನ್ನಬೇಕು. ತುಂಬ ಜನ ನಿಮ್ಮದು ಕಾಟನ್ ಕಿವಿಗೆ ಹಾಕಿರ್ತೀರ, ಹೊರ್ಗಡೆನೇ ಬಂದುಬಿಟ್ಟಿರುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಾ ಇದ್ರಿ. ಗೊತ್ತಾಗಲ್ಲ ಅದು ಯಾವಾಗ ಬರುತ್ತೆ ಹೊರಗಡೆ ಅಂತ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ. ನಾನು ಸ್ವಲ್ಪ ದಪ್ಪಕ್ಕೆ ಹಾಕ್ಕೊತೀನಿ, ಯಾಕೆಂದರೆ ಒಂದು ಸ್ವಲ್ಪನೂ ಗಾಳಿ ಹೋಗ್ದಂಗೆ ದಪ್ಪಕ್ಕೆ ಹಾಕ್ಕೊತೀನಿ. ಪಾಪು ಮಲ್ಕೊಂಡಾಯ್ತು. ಇವಾಗ ಹೋಗಿ ಸ್ನಾನ ಮುಗಿಸಿ ನೆಕ್ಸ್ಟು ಮುಂದಿನ ಕೆಲಸ ನೋಡಬೇಕು. ಹಬ್ಬ ಚೆನ್ನಾಗಾಯಿತು. ಪ್ರತಿಯೊಂದು ಹಬ್ಬನೂ ಇವಾಗ ಸ್ಪೆಷಲ್ ಥರ ಅನಿಸುತ್ತೆ ಪಾಪು ಬಂದಮೇಲೆ. ಚೆನ್ನಾಗಿದೆ. ಮತ್ತು ಇವಾಗ ಹೊರಡಬೇಕು. ಗೊತ್ತಿಲ್ಲ ಯಾವಾಗ ಹೊರಡ್ತೀವಿ ಇಲ್ಲಿಂದ ಅಂತ. ಸೊ ಇನ್ನೊಂದು 2-3 ಡೇಸಲ್ಲಿ ಹೊರಡ್ತೀವಿ. ಇವೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ದನಗಳನ್ನೆಲ್ಲ ಬೆಂಕಿಲಿ ಹಾರಿಸೋದು ಅದೆಲ್ಲ ಮಾಡ್ತಾರೆ. ಸೊ ಇನ್ನು ನೋಡೋದಕ್ಕೆಲ್ಲ ಹೋಗಲಿಲ್ಲ. ಪ್ರತಿ ಸಾರಿ ಹೋಗಿ ನೋಡ್ತಾ ಇದ್ವಿ. ಬಟ್ ಇವಾಗ ಕೊರೋನಾ ಇರೋದ್ರಿಂದ, ಪಾಪ ಇರೋದ್ರಿಂದ ಇನ್ನು ಹೋಗಿ ನೋಡಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಮಾಲ್ ವ್ಲಾಗ್ ಅಂತಲೇ ಹೇಳ್ಬೋದು ಫೆಸ್ಟಿವಲ್ದು. ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ನಿಮಗೆ ತೋರಿಸ್ದೆ. ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.